ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಕ್ಚುಲಿ ಇದು ರ್ಯಾಂಡಮ್ ಆಗಿ ಶೂಟ್ ಮಾಡಿರ್ತಕ್ಕಂಥ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗದೇ ಇರೋ ಕಾರಣದಿಂದ ನಾನು ವಿಡಿಯೋಸ್‌ನ ಅಪ್ಲೋಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾನು ಹೊರಗಡೆನೂ ಡ್ಯೂಟಿಗೆ ಹೋಗೋದ್ರಿಂದ ಸ್ವಲ್ಪ ಈ ಹೊಸ ರೊಟೀನ್ ಏನಿದೆ, ನನ್ನ ಮಗುನು ಸ್ಕೂಲ್ ಹೋಗ್ತಿದೆಯಲ್ವಾ, ಸೊ ಈ ರೊಟೀನ್ ಅಡ್ಜಸ್ಟ್ ಆಗೋದಕ್ಕೋಸ್ಕರ ನಾನು ವಿಡಿಯೋಸ್‌ನ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ವಿಡಿಯೋಸ್ ಎಲ್ಲ ಶೂಟಿಂಗ್ ಎಲ್ಲ ಮುಗ್ದಿದೆ. ಸೊ ಇವತ್ತಿನಿಂದ ನಿಮಗೆ ಒಂದಾದ್ಮೇಲೆ ಒಂದು ಡೇ ಬೈ ಡೇ ನಾನು ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ. ಸೊ ಈಗಾದ್ರೆ ಒಂದು ಚಿಕ್ಕ ರಂಗೋಲಿ ಡಿಸೈನ್ ನೋಡ್ಕೊಂಡ್ ಬರೋಣ. ನಾನು ರಂಗೋಲಿ ಹಾಕ್ಬೇಕಾದ್ರೆ ರಂಗೋಲಿ ಡಿಸೈನ್ ಅಲ್ಲಿ ಕೊನೆಯಲ್ಲಿ ಹೇಗಾದ್ರೂ ಕಮಲದ ಹೂವು ಬರೋ ತರ ನೋಡ್ಕೊಳ್ತೇನೆ. ಸೊ ಕಮಲದ ಹೂವಿಂದ ಅದನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಲುಕ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಲಕ್ಷಣವಾಗಿರುತ್ತೆ. ಇಲ್ಲಿ ಆಸ್ ಯೂಶುವಲ್ ನೆಕ್ಸ್ಟ್ ಸ್ವಲ್ಪ ಹನಿ ವಾಟರ್ನ ತಗೊಳ್ತಿದ್ದೀನಿ ಅರ್ಲಿ ಮಾರ್ನಿಂಗ್. ಸೊ ಇಲ್ಲಿ ವಾಟರ್ಗೆ ಸ್ವಲ್ಪ ಹನಿಯನ್ನ ಸೇರಿಸಿ, ಲೂಕ್ ವಾರ್ಮ್ ವಾಟರ್ಗೆ ಇದನ್ನ ತಗೊಳ್ಳೋದ್ರಿಂದ ಇದು ನಮ್ಗೆ ಲೈಕ್ ಡಿಟಾಕ್ಸ್ ಆಗೋ ವರ್ಕ್ ಆಗುತ್ತೆ. ಹೆಲ್ತಿನೂ ಸಹ, ನಮ್ಗೆ ಇಮ್ಯುನಿಟಿ ಸಹ ಬೂಸ್ಟ್ ಅಪ್ ಆಗುತ್ತೆ. ಮಾರ್ನಿಂಗ್ ಇದನ್ನ ಕುಡಿದಾದ ನಂತರ ನಾನು ಫ್ರೆಶ್ ಆಗಿ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಳ್ತಿದ್ದೆ. ಸೊ ಹಿಂದಿನ ದಿನ ಇಟ್ಟಿರ್ತಕ್ಕಂತ ಹೂವು ಮತ್ತೆ ಆ ಬತ್ತಿ ದೀಪ, ನಾನು ಎಲ್ಲಾ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡಕ್ ಹೋಗೋದಿಲ್ಲ. ಜಸ್ಟ್ ಹಚ್ಚುವಂತ ದೀಪ, ನೈವೇದ್ಯಕ್ಕಿಡುವಂತ ಒಂದು ಚಿಕ್ಕದ ಬಟ್ಟಲು ಮತ್ತೆ ಆರತಿ ಕೊಡ್ತೀವಲ್ವಾ, ಆ ಒಂದನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ನಾವು ಆಕ್ಚುಲಿ ಇದನ್ನ ಫಸ್ಟ್ ಟಿಶ್ಯೂ ಇಂದ ಆಯಿಲ್ ನೆಲ್ಲ ಕ್ಲೀನ್ ಮಾಡಿ, ನೆಕ್ಸ್ಟ್ ನಾವು ಪೀತಾಂಬರ ಆಗಿರ್ಬೋದು, ಇಲ್ಲ ಶಾಸ್ತ್ರೀಯವಾಗಿ ನಾವೇನಾದ್ರೂ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಸೋಪ್ ನಟ್ ಇಲ್ಲ ಅಂತಂದ್ರೆ ಹುಣಸೆ ಹಣ್ಣನ್ನ ಸಹ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಅದರಿಂದನೂ ನಾವು ಕ್ಲೀನ್ ಮಾಡ್ಕೋಬಹುದು. ಬಟ್ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಫೈನಲ್ ಆಗಿ ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಫಸ್ಟ್ ಟಿಶ್ಯೂ ಇಂದ ಎಲ್ಲವನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ. ಮತ್ತೆ ನಾನು ಲೈಕ್ ಪೂಜೆ ಮಾಡ್ಬೇಕಾದ್ರೆ ಡೈಲಿ ಹಿಂದಿನ ದಿನ ಇಟ್ಟಿರ್ತಕ್ಕಂತ ಎಲ್ಲಾ ಹೂಗಳನ್ನ ಸಹ ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೇನೆ.
ಪೂಜೆ ಸಾಮಗ್ರಿಯನ್ನ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಹೂವನ್ನ ಬದಲಾಯಿಸಿ ನೆಕ್ಸ್ಟ್ ದೀಪವನ್ನ ಹಚ್ಚಿ ಧೂಪವನ್ನ ಹಾಕಿ ಆರತಿಯನ್ನ ಸಹ ಕೊಟ್ಟಿದ್ದಾಯ್ತು. ಈಗ ಹೊಸಲಿಗೂ ಸಹ ಪೂಜೆ ಮಾಡಿದ್ದಾಯ್ತು. ಹೊಸಲಿಗೆ ಪೂಜೆ ಮಾಡಿ ಆರತಿ ಕೊಟ್ಟಿದ್ದಾದ್ಮೇಲೆ ಇಲ್ಲಿ ನಮಗೆ ಬಾಲ್ಕನಿಯಲ್ಲಿ ಒಂದಿಷ್ಟು ಜಾಗನ ಮಾತ್ರ ಕೊಟ್ಟಿದ್ದಾರೆ. ಆ ಒಂದು ಸಣ್ಣ ಜಾಗದಲ್ಲೇ ನಾನು ಒಂದು ತುಳಸಿ ಗಿಡನ ಇಟ್ಕೊಂಡಿದ್ದೀನಿ. ಸೊ ಅಲ್ಲೂ ಸಹ ಡೈಲಿ ಪೂಜೆ ಮಾಡ್ತೇವೆ. ಬಟ್ ಬೆಂಗಳೂರಲ್ಲಿ ವೆದರ್ ಚೆನ್ನಾಗಿ ಕೂಲ್ ಆಗಿರೋದ್ರಿಂದ ಈ ಗ್ರೀನರಿ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಈ ತುಳಸಿ ಗಿಡ ಜೊತೆಗೆ ಇಲ್ಲಿ ಮನಿ ಪ್ಲಾಂಟ್ ಆಗಿರ್ಬೋದು, ಸ್ವಲ್ಪ ಶೋ ಗಿಡಗಳು ಸಹ ಇಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮ್ ಅಲ್ಲಿ ಆ ಒಂದು ವಾತಾವರಣ ಈ ಗ್ರೀನರಿಯನ್ನ ನೋಡ್ತಾ ಇದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ಪೂಜೆ ಎಲ್ಲ ಮುಗಿದ ನಂತರ ಇಲ್ಲಿ ರಾತ್ರಿನೇ ನಾನು ಸ್ವಲ್ಪ ಲೈಕ್ ಮಲ್ಟಿಗ್ರೇನ್ ಓಟ್ಸ್ ನ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಎಲ್ಲ ಸೋಕ್ ಮಾಡಿದ್ದೆ. ಸೊ ಇವಾಗ ಆ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕಿ ಸ್ವಲ್ಪ ಕಾಯಿಸಿ ಮತ್ತೆ ತಣ್ಣಗ್ ಮಾಡಿಟ್ಕೊಂಡಿರ್ತಂತ ಒಂದು ಗ್ಲಾಸ್ ನ ಹಾಲ್ನ ಸೇರಿಸಿ ನಾನು ಇವತ್ತು ಯಾವುದೇ ಫ್ರೂಟ್ ನ ಮಿಕ್ಸ್ ಮಾಡ್ತಿಲ್ಲ. ಆಲ್ರೆಡಿ ಡ್ರೈ ಫ್ರೂಟ್ಸ್ ನ ತುಂಬಾ ಡ್ರೈ ಫ್ರೂಟ್ಸ್ ನ ಹಾಕಿದ್ದೀನಿ. ಸೊ ಅದನ್ನೇ ಲೈಕ್ ಬ್ಲೆಂಡರ್ಗೆ ಹಾಕ್ಬಿಟ್ಟು ಒಂದು ಸಿಂಪಲ್ ಸ್ಮೂತಿ ತರ ಮಾಡ್ಕೊಂಡೆ. ಆಕ್ಚುಲಿ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಎನರ್ಜೆಟಿಕ್ ಆಗಿ ಇರ್ತೀವಿ, ಕೆಲಸ ಚೆನ್ನಾಗಿ ಮಾಡ್ಬೋದು ಅಂತ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಹನಿನ ಸೇರಿಸ್ತಿದ್ದೀನಿ. ಈ ಸ್ಮೂತಿ ಜೊತೆಗೆ ನಾನು ಸ್ವಲ್ಪ ನಿನ್ನೆನೆ ಒಂದ್ ಸ್ವಲ್ಪ ಗ್ರೇಪ್ಸ್ ನ ಬುಕ್ ಮಾಡಿದ್ದೆ. ಬ್ರೇಕ್ಫಾಸ್ಟ್ ನ ಈ ರೀತಿ ಮುಗಿಸ್ಕೊಂಡೆ. ಈ ಪೂಜೆ ವ್ಲಾಗ್ ಜೊತೆಗೆ ನಾನು ಇಲ್ಲಿ ಒಂದು ಡಿನ್ನರ್ ರೆಸಿಪಿನ ಸಹ ಶೇರ್ ಮಾಡ್ತಿದ್ದೀನಿ. ಆಕ್ಚುಲಿ ಪೂಜೆ ಮಾಡಿದ್ದು ಮಾರ್ನಿಂಗ್, ಮತ್ತೆ ಕೆಲಸ ಮುಗಿಸ್ಕೊಂಡು ಬಂದಿದ್ದ ಆದ್ಮೇಲೆ ಇಲ್ಲಿ ರ್ಯಾಂಡಮ್ ಆಗಿ ಶೂಟ್ ಮಾಡಿರ್ತಕ್ಕಂಥ ಒಂದು ಡಿನ್ನರ್ ರೆಸಿಪಿಯನ್ನ ಮೀನ್ಸ್ ಕೋಂಬೋ ಡಿನ್ನರ್ ರೆಸಿಪಿ ಅಂತಾನೆ ಹೇಳ್ಬೋದು. ಅದನ್ನ ನಾವು ಶೇರ್ ಮಾಡ್ತಿದ್ದೀನಿ. ಆಕ್ಚುಲಿ ಯಾಕೋ ಗೊತ್ತಿಲ್ಲ, ಲೈಕ್ ಹೊರಗಡೆ ನಾವು ಸೊಪ್ಪನ್ನ ತಗೋಬೇಕು ಅಂತಂದ್ರೆ ತುಂಬಾ ಭಯ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಅದಕ್ಕೆ ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದೆ. ಇದನ್ನ ನಾವು ಯಾವ ರೀತಿ ಬೇಳೆ ಸಾರು ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂತ ಒಂದು ರೆಸಿಪಿನ ನೋಡಿಸ್ತಿದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸ್ ಅಷ್ಟು ಸ್ವಲ್ಪ ತೊಗರಿಬೇಳೆ ಅದನ್ನ ಒಂದ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೋಬೇಕು. ಯಾಕಂತಂದ್ರೆ ಇಲ್ಲಿ ಬೇಳೆ ಸಾರು ಅಂತಂದ್ರೆ ನಾವು ನೀರು ಸ್ವಲ್ಪ ಚೆನ್ನಾಗಿ ಹಾಕೋಬಹುದು, ಜಾಸ್ತಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿನ್ನಾಗಿ ಹಾಕೋಬಹುದು. ಬಟ್ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಾವು ಆಂಧ್ರ ಸ್ಟೈಲ್ ಅಲ್ಲಿ ಏನ್ ಕರಿತೀವಿ, ಹೋಟೆಲ್ ಅಲ್ಲೆಲ್ಲ ಏನ್ ಕೊಡ್ತಾರೆ ನಮ್ಗೆ ಪಪ್ಪು ಅಂತ ಹೇಳ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಇದಕ್ಕೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಒಂದು 3 ಟೊಮೊಟೊ ಅಂತ ಅಷ್ಟಿತ್ತು ಹಾಕೊಳ್ತಿದ್ದೀನಿ. ಅದಕ್ಕೆ ನಾನು ಮೊದಲೇ ಹಚ್ಚಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಸಹ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪಾಲಾಕ್ ಸೊಪ್ಪು, ಸ್ಪಿನಾಚ್ ಅಂತ ಏನ್ ಕರಿತೀವಿ. ಬಟ್ ನಾವು ಇದೇ ಅಲ್ಲ, ಲೈಕ್ ಮೆಂತೆ ಸೊಪ್ಪನ್ನು ಸಹ ಇದೇ ರೀತಿ ನಾವು ಮಾಡ್ಕೋಬಹುದು. ಯಾವುದೇ ರೀತಿ ಮಸಾಲೆ ಹಾಕ್ತಿಲ್ಲ ನಾನಿಲ್ಲಿ. ಜಸ್ಟ್ ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ನಮ್ಗೆ ಸ್ವಲ್ಪ ಅದೊಂದು ಜೀರ್ಣಕ್ರಿಯೆ ಚೆನ್ನಾಗಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಸಹ ನೀವು ಹಾಕೋಬಹುದು, ಇಲ್ಲ ಜೀರಿಗೆ ಪೌಡರ್ಸ್ ನ ಸಹ ನೀವು ಹಾಕೋಬಹುದು. ಇದನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನ ನಾವು 2 ವಿಸಿಲ್ ಬರೋವರೆಗೂ ಇದನ್ನ ಕೂಗಿಸ್ಕೋಬೇಕು. ಆಕ್ಚುಲಿ ನೀರನ್ನ ಮಾತ್ರ ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಹುಕ್ಕಿ ಬರ್ದಿರಾ ಮತ್ತೆ ನೆಕ್ಸ್ಟ್ ನ ಲಿಡ್ ನ ಕ್ಲೋಸ್ ಮಾಡಿ 2 ವಿಸಿಲ್ ಕೊಟ್ಕೊಂಡ್ರೆ ನಮ್ಗೆ ಇದು ಚೆನ್ನಾಗಿ ಬೇಯುತ್ತೆ. ಅದಾದ್ಮೇಲೆ ಸೊ ಇಲ್ಲಿ 2 ವಿಸಿಲ್ ಬಂದಾಗಿದೆ. ಈಗ ನಾನು ಇದನ್ನ ಸಪ್ರೇಟ್ ಮಾಡ್ತಿದ್ದೀನಿ. ಲೈಕ್ ಆ ತರಕಾರಿ ಮತ್ತೆ ಸೊಪ್ಪು ಎಲ್ಲ ಮೇಲೆ ತೇಲಿರುತ್ತಲ್ವಾ, ಬೇಳೆ ಎಲ್ಲ ಕೆಳಗಡೆ ಇಟ್ಬಿಟ್ಟಿರುತ್ತೆ. ಸೊ ಇದನ್ನ ನಾನು ಸಪ್ರೇಟ್ ಮಾಡಿ ಒಂದು ಸ್ಟೈನರ್ ತಗೊಂಡು ಆ ಸ್ಟೈನರ್ ಅಲ್ಲಿ ಆ ನೀರ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಕ್ಕದನ್ನ ಮಾತ್ರ ನಾವು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ಮ್ಯಾಶ್ ಮಾಡಿದಾದ್ಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಆಕ್ಚುಲಿ ಅದು ಸೊಪ್ಪಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸೊಪ್ಪು ಸ್ವಲ್ಪ ಲೈಕ್ ಇನ್ನು ಚಿಗುರಾಗ್ತಿರುತ್ತ ಬರುತ್ತಲ್ವಾ, ಆ ತರದಾದ್ರೆ ಬೇಗ ಇದಾಗ್ಬಿಡುತ್ತೆ, ಮ್ಯಾಶ್ ಆಗುತ್ತೆ. ಸ್ವಲ್ಪ ಬಲ್ತಿರೋದಾದ್ರೆ ಮ್ಯಾಶ್ ಆಗೋದಿಲ್ಲ. ಸೊ ನಾವ್ ಅದನ್ನ ಯಾವ್ದೇ ರೀತಿ ಇದ್ರೂ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಆ ಟೇಸ್ಟ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ. ಮತ್ತೆ ಇದನ್ನ ನಾವು ತೆಗೆದಿಟ್ಟಿರ್ತಕ್ಕಂಥ ಇದರಲ್ಲಿ ಮಿಕ್ಸ್ ಮಾಡ್ಬಿಟ್ರೆ, ಬೇಳೆ ಜೊತೆಗೆ ಅದನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ, ಒಂದ್ ಮಿಕ್ಸ್ ಕೊಟ್ಕೊಂಡ್ರೆ ನಮ್ಗೆ ಇಲ್ಲಿ ಸಾರು ಅನ್ನೋದು ರೆಡಿ ಆಗ್ಬಿಡುತ್ತೆ. ಇದಕ್ಕೆ ನಾವು ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ತೇವಲ್ಲ, ಸೊ ಅದೇ ರೀತಿ ಒಗ್ಗರಣೆನ ಹಾಕ್ಬೇಕು. 2 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ
ಕಡಲೆಬೇಳೆನ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನ ಸಹ ನಾನು ಸೇರಿಸ್ತಿದ್ದೀನಿ. ಹಿಂಗ್ ಅನ್ನೋದು ಇದು ಟೋಟಲಿ ಆಪ್ಷನಲ್. ನೀವು ಹಾಕಲ್ಲ ಅಂತಂದ್ರೂ ನಡೆಯುತ್ತೆ. ಟೇಸ್ಟ್ ಅನ್ನೋದು ಸೇಮ್ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಸಿಪ್ಪೆ ತೆಗೆದೇ ಇರ್ತಕ್ಕಂಥ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಆನಿಯನ್, ಫ್ರೆಶ್ ಆಗಿರ್ತಕ್ಕಂಥ ಕೊರಿಯಾಂಡರ್ನ ಹಾಕಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದ್ದಾದ್ಮೇಲೆ ಇದಕ್ಕೆ ಡೈರೆಕ್ಟ್ ಆಗಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ಸೇರಿಸ್ಬೇಕು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಟೇಸ್ಟಿಯಾಗಿ ಸ್ಮೆಲ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಯಾಕಂದ್ರೆ ನಾವು ಪಾಲಕ್ ಹಾಕಿ ಪಪ್ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡ್ಬೋದು. ಮತ್ತೆ ನಾವು ಇಲ್ಲಿ ಲಾಸ್ಟ್ ವೀಕ್ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ನಮ್ ದೊಡ್ಡಮ್ಮ ಇಲ್ಲಿ ಸ್ವಲ್ಪ ಸಂಡಿಗೆ ಮತ್ತೆ ಚಕ್ಲಿಯನ್ನ ಹೋಮ್ ಮೇಡ್ ಅದು ಮನೆಯಲ್ಲೇ ಮಾಡಿ ಕೊಟ್ಟು ಕಳ್ಸಿದ್ರು. ಅದನ್ನ ಸಹ ಒಂದ್ಸರಿ ಟೆಸ್ಟ್ ಮಾಡೋಣ, ಹೇಗಿದೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೀಪ್ ಫ್ರೈ ಮಾಡ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರ್ತಿರೋದ್ರಿಂದ ತುಂಬಾ ಟೇಸ್ಟಿ ಇರುತ್ತೆ. ಅವರು 2 ರೀತಿನೂ ಮಾಡ್ತಾರೆ. ಒಂದು ಮಸಾಲೆ ಹಾಕಿ ಮಾಡ್ತಾರೆ, ಒಂದು ಬರೀ ಅಕ್ಕಿ ಗಂಜಿಯಿಂದನೂ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ನಾನು ಸ್ವಲ್ಪ ಎಣ್ಣೆಯಲ್ಲೇ ಡೀಪ್ ಫ್ರೈ ಮಾಡ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಅದು ಲೈಕ್ ಉಬ್ಬಿ ಬರುತ್ತೆ. ಆವಾಗ ನಾವು ಇದನ್ನ ತೆಗೆದ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವೇನಾದ್ರೂ ಸ್ವಲ್ಪ ಎಣ್ಣೆಯಲ್ಲೇ ಬಿಟ್ರು ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಅನ್ನೋದು ಫುಲ್ಲಿ ಚೇಂಜ್ ಆಗ್ಬಿಡಿರುತ್ತೆ. ಸೊ ಒಂಥರ ಸೀದೋಗ್ಬಿಡುತ್ತೆ, ಆ ಒಂದು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಅದರಿಂದ ನಾವು ಮೊದಲೇ ತೆಗೆದಾಕೋಬೇಕು. ಲೈಕ್ ನಮ್ಮ ಡಿನ್ನರ್ ಕಾಂಬಿನೇಷನ್ ಯಾವಾಗಲೂ ಇದೇ ರೀತಿ ಇರುತ್ತೆ. ಸೊಪ್ಪಿನ ಸಾರು ಮಾಡಿದ ದಿನ ಸಾರು, ಒಂದು ಕಡೆ ಸಂಡಿಗೆ, ಚಕ್ಲಿ ಮತ್ತೆ ಬಿಸಿ ಬಿಸಿ ಅನ್ನ. ಇದಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.